Please go to the nearest government hospitals. Don't go to private hospitals. ನಿಂತರನೇ ಇದೆ ಸೇಮ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತೇನು ಸ್ಪೆಷಲ್ಲು ಅಂತಂದ್ರೆ ನಾನು ಹಳೆ ಕಾಸ್ಟ್ಯೂಮ್ನ ರಿಪೀಟ್ ಮಾಡ್ಕೊಂಡಿದ್ದೀನಿ. ಅದೇ ಸ್ಪೆಷಲ್ಲು ಅಲ್ಲ, ನಾವಿವತ್ತು ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಚಿಂಟು ಎಲ್ಲ ಬಂದಿದ್ದಾರೆ ಮನೆಗೆ. ನಮ್ಮ ಅಪ್ಪ ಅಮ್ಮ ಮತ್ತೆ ವಿಕ್ಕಿ ಇಷ್ಟು ಜನ ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ ಹೋಗ್ತಾ ಇದ್ದೀವಿ. ಸೊ ಹತ್ರ ಅಂತ ಗೊತ್ತಾಯ್ತು, ಕ್ರಿಸ್ಮಸ್ಗೆಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲಿಗಾದರೂ ಹೋಗೋಣ ಅಂತ ಇವತ್ತು ಹೊರಟಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಏನೇನು ಪ್ರಾಣಿಗಳಿದಾವೆ ಚೆಕ್ ಮಾಡೋಣ, ನೋಡೋಣ, ಅದ್ರ ಜೊತೆ ಆಟಾಡಿ ವ್ಲಾಗ್ ಮಾಡ್ತೀನಿ, ಚೆಕ್ ಮಾಡಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಏನು ಅಂತಂದ್ರೆ ಭಯ ಆಗ್ತಾ ಇದೆ. ಯಾಕೆ ಅಂದ್ರೆ ಮಳೆ ಬರೋ ತರ ಇದೆ. ಮಳೆ ಬಂದ್ರೆ ಎಲ್ಲ ಒಳಗಡೆ ಕಳಿಸ್ಬಿಡ್ತಾರೆ ಅನಿಮಲ್ಸ್ನ, ಅದಕ್ಕೆ ಬೇಜಾರಾಗ್ತಿದೆ. ಸೊ ಆದಷ್ಟು ಬೇಗ ಹೋಗಕ್ಕೆ ಟ್ರೈ ಮಾಡಬೇಕು. ವಿಕ್ಕಿ ಅವ್ರಿಗೆ ಶೂಟಿಂಗ್ ಇತ್ತು ಅಂದ್ಬಿಟ್ಟು ನಾನು ಮಧ್ಯಾಹ್ನದ ಸ್ಲಾಟ್ ತಗೊಂಡೆ. ಇಲ್ಲಿ ಇನ್ನೊಂದೇನು ಅಂತಂದ್ರೆ ನಾವು ಅಲ್ಲೋಗಿ ಟಿಕೆಟ್ಸ್ ತಗೊಳಕ್ಕಾಗಲ್ಲ. ಮುಂಚೆನೆ ಆನ್ಲೈನಲ್ಲಿ ಟಿಕೆಟ್ಸ್ನ ಬುಕ್ ಮಾಡಬೇಕು. ನಾನು ನಿನ್ನೆನೆ ಬುಕ್ ಮಾಡಿದೆ, ಅಂದ್ರೆ ಬೆಳಗ್ಗೆ. ಫೈನಲಿ ಬಂದು ರೀಚ್ ಆದ್ವಿ. ಇವತ್ತು ಫುಲ್ ರಶ್ ಇದ್ದಾರೆ. ಫುಲ್ ಅಂದರೆ ಫುಲ್ಲು ಜನ ಇದ್ದಾರೆ. ನಾವು ಆಲ್ರೆಡಿ ಲೇಟ್ ಆಗಿದ್ದೀವಿ, 5 ಮಿನಿಟ್ಸು. ನೋಡಬೇಕು. ಸೊ ನಮ್ಮ ಥರನೇ ಎಲ್ಲರೂ ವೇಟಿಂಗ್ ಏರಿಯಾದಲ್ಲಿ ಕೂರಿಸಿರ್ತಾರೆ. ವೆಜ್ ಆ್ಯಂಡ್ ಫಾರಿನರ್ಸ್ ಕೂಡ ಬರ್ತಿದ್ದಾರೆ. ಫೇಮಸ್ ಆಗ್ತಿದೆ ಇದು ಬಿಲ್ಡಿಂಗ್ ರೋಡ್. ಸೊ ಇಲ್ಲಿ ಬಂದಿದ್ದ ತಕ್ಷಣ ಈ ಥರ ಬ್ಯಾಂಡ್ಗಳು ಕೊಡ್ತಾರೆ. ಎಲ್ಲರ ಕೈಗೂ ಬ್ಯಾಂಡ್ ಹಾಕಬೇಕು. ಇನ್ನೊಂದೇನಾಯ್ತು ಅಂದರೆ ಮೇಡಮ್ ಅವರು 3:30ಗೆ ಬುಕ್ ಮಾಡಿದರು. ಸೊ ಲೇಟಾಗಿ ಬಂದಿರೋ ಕಾರಣ, 3 ಬುಕ್ಕಲ್ಲಿ ಬಂದಿರೋ ಕಾರಣ 4 ಗಂಟೆದು ಸ್ಲಾಟ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ರಾಖಿ ಬಂಧನ. ವಿಕ್ಕಿ ಸಬ್ಸ್ಕ್ರೈಬರ್ಸು ಇಲ್ಲೂ ಇವ್ರು ನಮ್ಮ ಗೈಡು ವರ್ಷ ಅಂತ. ಹಾಯ್. ಸೊ ವೀಕೆಂಡಲ್ಲಿ, ರಜಾ ದಿನಗಳಲ್ಲಿ ಬರಬಾರ್ದು. ಯಾಕೆಂದರೆ ಈ ಥರ ಓವರ್ ಕ್ರೌಡೆಡ್ ಆಗಿಬಿಡುತ್ತೆ. ಸೊ ತುಂಬ ಲೇಟ್ ಆಗುತ್ತೆ. ಒಂದೊಂದು ಪ್ರಾಣಿನೂ ನೀವು ಪೆಟ್ ಮಾಡಬೇಕು ಅಂದರೆ. ಯು ವೇರ್ ಇನ್ ಪ್ರಾಣಿ ರೈಟ್? ಐ ಸಾ ಯು ದೇರ್. ನಮ್ಮಮ್ಮ ಫಸ್ಟ್ ಟೈಮ್ ಹುಡ್ತಿರೋದು. ನಾನು ಅಲ್ಲಿ ಇಟ್ಕೊಂಡಿದ್ನಲ್ಲ ಪ್ರಾಣಿ. ಇದೇನಾ ವಿಕ್ಕಿ ಜರ್ಬಿಲ್ಲು? ನಾವು ಬ್ಲ್ಯಾಕ್ ಕಲರ್ ಮುಟ್ಟಿದ್ದಲ್ವಾ ಅಲ್ಲಿ? ಕೈ ಸ್ಟ್ರೈಟ್ ಆಗಿ ಇಟ್ಕೋದೆ, ಅದು ನಿಂತ್ಕೊಳ್ಳುತ್ತೆ. ನಿಂತರನೇ ಇದೆ ಸೇಮ್.
ಹುಷಾರು ಕಕ್ಕ ಮಾಡುತ್ತೆ. ನೋಡ್ಮ ಇಲ್ಲಿ ತಿನ್ಸ್ದೇನಾ ಪಟ ಅಂತ ತಿನ್ಸಿ ಓಡ್ಕೊಂಡ್ಬಿಟ್ರೆ ಹುಷಾರಾಗಿರ್ಬೇಕು ಅಷ್ಟೇ, ಅದಕ್ಕೆ ಕೋಪ ಬರೆಸ್ಬಾರ್ದು. ಸೊ ನಾವು ಯಾವಾಗಲೂ ಯಾರು ಗೈಡಲ್ಲಿ ಇರ್ತಾರೆ ಅವ್ರ ಹಿಂದೆ ಇದ್ದರೆ ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಎಷ್ಟೊಂದು ಜನ ನೋಡಿ ಅಲ್ಲೆಲ್ಲ ಫಾರಿನರ್ಸ್ ಎಲ್ಲ ನಮ್ಮ ಗ್ರೂಪೇ ಅವರೆಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ, ಎಷ್ಟೊಂದು ಜನ ಅಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ, ಹಂಗೆ ಹೋಗಬಾರ್ದು. ಸೊ ಒಂದು ಕಡೆಯಿಂದ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ನಮ್ಮದು ಗ್ರೂಪು ಚಿಕ್ಕದಾಗೋಯ್ತು ಹೇಳ್ತಿ, ಅವಾಗಲೂ ಎಷ್ಟು ದೊಡ್ಡದಾಗಿತ್ತು ಈಗ ಚಿಕ್ಕದಾಗೋಯ್ತು, ಅಡ್ವಾಂಟೇಜು. ಸೊ ಈಗ ಆ ಸ್ಟೇಜ್ಗೆ ಫೀಡ್ ಮಾಡಿಸ್ತಾರೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡ್ಸ್. ರತಿ ಏನು ಮಾಡ್ತಾ ರತಿ, ಕರಿತಾ ಇದೆಯಾ ಅದನ್ನ ಬಾಬಾ ಅಂತ? ಹಾಂ ಮುಡ್ದೇನಾ? These guys can grow up to 10 to 15 feet tall. ಅದರಿಂದ 15 ಅಡಿ ತೂಕ ಉದ್ದ ಬೆಳೀತದೆ. ಎಸ್, ಒನ್ಸ್ ದೇರ್ ಅಡಲ್ಟ್ ಈ ಜಾಗ ಸಾಲ ಇದಕ್ಕೆ ಅದನ್ನ ಮರಿಗಳಿಲ್ಲ. ಸ್ಕೇಲ್ಸ್ ತುಂಬ ಆಡಿರುತ್ತಲ್ಲ, ಸ್ಕೇಲ್ಸ್ ತುಂಬ ಇದಕ್ಕೆ ನಾನು ತೋರಿಸಿ ಬನ್ನಿ ಸರ್. ಗಾರ್ ಕೂಡ ಇದೆ, ಬಟ್ ಚಿಕ್ಕದು. ಇದು ತುಂಬ ದೊಡ್ಡದಾಗಿದೆ. ಇಲ್ಲಿ ಕಾಣ್ತಾ ಇದ್ದ ಮೀನು ಇದು, ಇದನ್ನ ಅಲಿಗೇಟರ್ ಗಾರ್ ಅಂತಾರೆ. ದಿಸ್ ಇಸ್ ಅಕ್ವೇರಿಯಂ ಫಿಶ್. ಮನೇಲಿ ಸಾಕೊಂಬೋದು ಇದನ್ನ. ಅದ್ರ ಮೂತಿ ನೋಡಿ ಸ್ಟ್ರೆಚ್ ಆಗೈತೆ, ಕ್ರೊಕೊಡೈಲ್ ತರ, ಅಲಿಗೇಟರ್ ತರ. ಸೊ ಇಟ್ಸ್ ಕಾಲ್ಡ್ ಆಸ್ ಅಲಿಗೇಟರ್ ಗಾರ್. ಇದರಲ್ಲಿ ತೋರಿಸಿರಲ್ಲ ಕಂದ ರೆಡ್ ಹೆಡ್ ಕಚ್ಚುತ್ತೆ ಅಂತ. He is called as common snapping turtle. Okay. So all these terrapins are ಇದೊಳಗಿರೋ ಟೆರಾಪಿನ್ಸ್ ಎಲ್ಲಾನು ಡೊನೇಟೆಡ್, ಅಡಾಪ್ಟೆಡ್ ಮತ್ತೆ ರೆಸ್ಕ್ಯೂಡ್. ಬರತ್ತಾ ಇವಾಗ? ಟೈಮ್ ಆಯ್ತಲ್ಲ? ಎಸ್, ನಾನು ಎಷ್ಟು ದಿನ ಆದ್ಮೇಲೆ ಯಾವಾಗ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಆಚೆ ಬಂದಿರೋದು. ಓಕೆ, ಸೊ ಗೈಸ್ ಇಲ್ಲೇ ನೋಡ್ತಾ ಇದೀವಿ, ದಿಸ್ ಇಸ್ ಅ ಹೈಯರ್ ಬುಷ್ ಬೇಬಿ ಆರ್ ಗ್ರೇಟರ್ ಬುಷ್ ಬೇಬಿ ಅಂತ. ಆಫ್ರಿಕಾಯಿಂದ ಬರುವಂಥ ಒಂದು ಪ್ರೈಮೇಟ್ ಇದು. ಸೊ ಎಸ್, ಇದು ನಾಕ್ಟರ್ನಲ್ ಆನಿಮಲ್. ನಾಕ್ಟರ್ನಲ್ ಆನಿಮಲ್ ಅಂತ ಅಂದರೆ ರಾತ್ರಿ ಹೊತ್ತು ಮಾತ್ರ ಆಚೆ ಬರುವಂಥ ಒಂದು ಪ್ರಾಣಿ ಇದು. ಇಟ್ಸ್ ಸೋ ರೇರ್. ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಯಾವತ್ತೂ ಬಂದಿಲ್ಲ, ದಿಸ್ ದ ಫಸ್ಟ್ ಟೈಮ್. ಇಲ್ಲ, ನಾನು ಇಲ್ಲಿ ಬರ್ಬೇಕಾದ್ರೆ ತೋರ್ಸೋದೇ ಇಲ್ಲ. ನೀವು ಲಕ್ಕಿನಾ ನಾವು ಲಕ್ಕಿನಾ? ಎರಡೂ ಅಲ್ಲ, ಅದ್ರದ್ದು ಊಟ ಚೆನ್ನಾಗಿದೆ ಅಷ್ಟೇ. ಊಟ ಟೈಮ್ ಸಾಯಂಕಾಲ ಆಯ್ತಲ್ಲ, ಅದಕ್ಕೆ ಬಂದು ಹೊಟ್ಟೆ ಹಸಿತಾಗ. ಸರ್ ಹತ್ರ ಹೋಗ್ಬೇಡಿ. Swimming. Okay, so guys, whatever you are seeing here, this is called a koipu. Yes. So we'll have to change the water every single day. That's a task for us. See, ಎಷ್ಟು ಕ್ಲೀನ್ ಆಗಿ ಸ್ನಾನ ಮಾಡ್ತಾರೆ. Yeah. See, look at the way they're cleaning themselves. Guys, over here. ನೀನು ತೆಗಿ ನಮ್ದು.
ಆಗ್ತಾ ಇದೆ, ಅದಕ್ಕೆ ಅವ್ರು ಬರ್ತಾ ಇಲ್ಲ. ಅದು ಸನ್ಕೋನಿಯವ್ರು ನನಗೆ ಬೇಕಿಲ್ಲ. ಏನು ಬಂತಾ? ಇದು ಇಗ್ವಾನಾ ಅಂತ ಹೇಳಿ. Do you guys know what it eats? ಹೇಳಿದ್ರಾ? What it eats? He is completely herbivore animal, ಬರೀ ವೆಜಿಟೇರಿಯನ್ ಡಯಟ್, ಸಸ್ಯಾಹಾರಿ ಪ್ರಾಣಿ, ಯಾವುದೇ ಕಾರಣಕ್ಕೂ ಮಾಂಸ ತಿನ್ನಲ್ಲ. ಹೆಂಗಿದೆ ರತಿ? ನಾನು ಕೈ ಕೊಡಲ್ಲ. ಯಾರು ಫೋಟೋ ತಗೊಂಡು ಮಕ್ಳಿಗೆ ಕೈ ಕೊಡಲ್ಲ. ಅಡ್ವೈಡೆ ತಗೊಂಡು ಅನ್ನ ಕೊಟ್ಟಾಗ್ಬಿಟ್ಟು ಹೋಗಿ ಆಚೆ ಹೋಗಿ ಹಿಡಿತಾರೆ. ಆಮೇಲೆ ಅವ್ರದ್ದು ಯಾವ ಏನಿಲ್ಲ, ಬಂದಿರೋರೆಲ್ಲ ಬರೀ ಹಾವುಗೋಸ್ಕರನೇ ಬಂದವ್ರೆ ಅನ್ಸುತ್ತೆ. This is a red-tailed boa. ಇದನ್ನ red-tailed boa ಅಂತ ಕರೀತಾರೆ. And it is a very close cousin of python and anaconda. But it is not a python, it is not an anaconda. It belongs to the boa family. Pythons ಎಲ್ಲ ಮೊಟ್ಟೆ ಇಟ್ಟರೆ these boas will give birth to live birth. ಈ ಹಾವು ಮೊಟ್ಟೆ ಇಡಲ್ಲ, they give live birth. Have any other answers? Go to the nearest government hospital. Super, yes. Guys, ಯಾವುದೇ ಕಾರಣಕ್ಕೂ ಯಾವುದೇ ಹಾವು ಕಚ್ಚಿದ್ರು ಫಸ್ಟ್ ಏಡ್ ಮಾಡಕ್ಕೆ ಹೋಗ್ಬೇಡಿ. ಇಫ್ ಯು ಆರ್ ಡೂಯಿಂಗ್ ಫಸ್ಟ್ ಏಡ್, ಯು ಆರ್ ಲೂಸಿಂಗ್ 50% ಆಫ್ ಯುವರ್ ಲೈಫ್ ಅಲ್ಲೇ. ಇಫ್ ಯುವರ್ ಟೈಮ್ ಕಟ್ಕೊಂಡು ಹೋದ್ರೆ ಹಾವು ಕಚ್ಚಿತು ಅಂತ ಕಟ್ಕೊಂಡು ಹೋಗೋದು ಮಾಡಿದ್ರೆ, as soon as you go to the hospital, the doctors will cut your arm because ಇದು ಆಲ್ರೆಡಿ ಡಿಕೆ ಆಗುತ್ತೆ, ಕೊಳೆಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಕೈನ ಕಟ್ ಮಾಡಿ ನಿಮಗೆ ಜಸ್ಟ್ ಮೆಡಿಸಿನ್, ಆಂಟಿವೆನಮ್ ಅನ್ನೋ ಮೆಡಿಸಿನ್ನ ಹಂಗೂ ಕೊಟ್ಟು ಕಳಿಸ್ತಾರೆ. ಬಟ್ ನೀವೇನು ಕಳ್ಕೊಂತ ಇದ್ದೀರ, ಮೆಡಿಸಿನ್ ಈಸ್ಕೊಂಡು ದುಡ್ಡು ಕೊಡೋ ಬದಲು ಇಡೀ ಕೈನೇ ಎತ್ಕೊಳ್ತಾರೆ. ಸೊ ದಯವಿಟ್ಟು ಯಾವುದೇ ಹಾವು ಕಚ್ಚಿದ್ರು ಕೈ ಕಟ್ಟಕ್ಕೆ ಹೋಗ್ಬೇಡಿ. ಅದರಿಂದ 1 ಲಕ್ಷ ಜನ ಪ್ರತಿ ವರ್ಷ ಕೈ ಇಲ್ಲ ಕಾಲು ಕಳ್ಕೊಳ್ತಾ ಇದ್ದಾರೆ. ದಟ್ ಇಸ್ ಅ ವೆರಿ ಬ್ಯಾಡ್ ಪ್ರಾಕ್ಟೀಸ್. ಹೇಳಿದವ್ರಿಗೆ ನನಗೆ ಒಂದು ಕ್ವೆಶನ್, ಎಲ್ಲಿಂದ ಕಲ್ತ್ಕೊಂಡ್ರಿ ಇದು? ಐ ನಾಟ್ ಟೈಮ್ ಟು ಇನ್ಸಲ್ಟ್ ಯು, ಅಥವಾ ನಿಮ್ಗೇನು ಇದು ಮಾಡೋಕ್ಕಂತಿಲ್ಲ. ವೇರ್ ಡಿಡ್ ಯು ಲರ್ನ್ ದಿಸ್ ಟೈಮ್ ಟೆಕ್ನಿಕ್ ಫ್ರಮ್? ಫಿಲಮ್ ಮೂವಿ 100% ಎವ್ರಿ ಬ್ಯಾಚ್ ಕಲೆಕ್ಟಿವ್ ಆಗಿ ಎಲ್ಲರೂ ಹೇಳ್ತಾರೆ ನಾವು ನೋಡಿರೋದು ಇದನ್ನ ಮೂವೀಸಲ್ಲಿ ಮಾತ್ರ ಅಂತ. ದಟ್ ಈಸ್ ಅ ವೆರಿ ಆನೆಸ್ಟ್ ಆನ್ಸರ್. ದಯವಿಟ್ಟು ಮೂವಿ ನೋಡಿದನ್ನ ಮೂವಿಲೇ ಬಿಟ್ಬಿಡಿ, ರಿಯಲ್ ಲೈಫ್ಗೆ ಅಪ್ಲೈ ಮಾಡಕ್ಕೆ ಹೋಗ್ಬಿಡಿ. ಸೀರಿಯಲ್ ಕೂಡ ನೋಡ್ಕೊಂಡು ದಯವಿಟ್ಟು ಅಳಕ್ಕೆ ಹೋಗ್ಬೇಡಿ. ನೋಡ್ಬಿಟ್ಟು ಹಂಗೆ ಎಂಜಾಯ್ ಮಾಡಿ ಆಫ್ ಮಾಡ್ಬಿಡಿ ಟಿವಿನ. ನೋಡ್ಕೊಂಡೇ ಆಳ್ತಾರೆ ಮನೇಲಿ ಹೆಣ್ಮಕ್ಳು, ತುಂಬ ಬೇಜಾರಾಗುತ್ತೆ. ಸೊ ದಯವಿಟ್ಟು ಯಾವುದೇ ಥರದ ಮೂವೀಸ್ ನೋಡಿ ಅದನ್ನ ಡೋಂಟ್ ಟ್ರೈ. ದೇರ್ ಇಸ್ ನೋ ಫಸ್ಟ್ ಏಡ್ ಫಾರ್ ಸ್ನೇಕ್ ಬೈಟ್ಸ್. ಬೆಸ್ಟ್ ಥಿಂಗ್ ಆಸ್ ಮ್ಯಾಮ್ ಟೋಲ್ಡ್ ಅಂಡ್ ಅ ಫ್ಯೂ ಅದರ್ಸ್ ಟೋಲ್ಡ್, ರಿಲ್ಯಾಕ್ಸ್ಡ್ ಆಗಿರಿ. ರಿಂಗ್ಸು, ಕೈಯಲ್ಲಿ ಹಾಕಿರೋ ವಾಚು ಅಥವಾ ನಿಮ್ಮಲ್ಲಿ ಬಟ್ಟೆ, ಎನಿ ಕ್ಲೋತ್ಸ್ ದಟ್ ಇಸ್ ಹೋಲ್ಡಿಂಗ್ ಯು ಟೈಟ್, ರಿಮೂವ್ ದೋಸ್ ಕ್ಲೋತ್ಸ್, ಹ್ಯಾವ್ ಲೂಸ್ ಕ್ಲೋದಿಂಗ್. ತಕ್ಕಂತ ಯಾರಾದರೂ ನಿಮ್ಮ ಹತ್ತಿರದಲ್ಲಿ ಫಿಸಿಕಲ್ ಆಗಿ ದೈಹಿಕವಾಗಿ ಯಾರು ಹತ್ತಿರ ಇರ್ತಾರೋ ಅವ್ರನ್ನ ಕರ್ಕೊಂಡು ಇಮಿಡಿಯೇಟ್ಲಿ, ಆಸ್ ಮೈ ಫ್ರೆಂಡ್ ಟೋಲ್ಡ್ ಲಕ್ಕಿ, ಪ್ಲೀಸ್ ಗೋ ಟು ದ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. ಡೋಂಟ್ ಗೋ ಟು ಪ್ರೈವೇಟ್ ಹಾಸ್ಪಿಟಲ್ಸ್. ಯಾಕಂದರೆ ಬರೀ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಮಾತ್ರ ಆಂಟಿವೆನಮ್ ಅನ್ನೋದು ಥ್ರೂ ಔಟ್ ದಿ ಇಯರ್ ಎವ್ರಿ ಟೈಮ್ ಅವೈಲೇಬಲ್ ಇರುತ್ತೆ. ಪ್ರೈವೇಟ್ ಹಾಸ್ಪಿಟಲ್ಸ್ ಕೆಲವು ಹಾಸ್ಪಿಟಲ್ಸಲ್ಲಿ ಇರ್ಬೋದು, ಕೆಲವು ಹಾಸ್ಪಿಟಲ್ಸಲ್ಲಿ ಇರಲ್ಲ. ಸೊ ಡೋಂಟ್ ಗೋ ಟ್ರೈ ಪ್ರೈವೇಟ್ ಹಾಸ್ಪಿಟಲ್ಸ್, ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ಇದು ಸಮಯ ಸೀಮಿತವಾಗಿರುವಂತಹ ಅಪಘಾತ. ನಿಮ್ಮ ಪ್ರಾಣ ಪಕ್ಷಿ ಹಾರಕ್ಕೆ ಮುಂಚೆ ಟಕ್ಕಂತ ಇಟ್ಕೊಂಡ್ಬಂದ್ರೆ ನಿಮ್ಮ ಜೀವ ಸಿಗುತ್ತೆ, ಇಲ್ಲ ಜೀವ ಹೋಗುತ್ತೆ. ಆನ್ ಟಾಪ್ ಆಫ್ ದ್ಯಾಟ್, ನಮ್ಮ ಇಂಡಿಯಾದಲ್ಲಿ 300ಕ್ಕೂ ಹೆಚ್ಚು ಹಾವಿದೆ. 88% ಹಾವುಗಳಲ್ಲಿ ವಿಷಾನೇ ಇರಲ್ಲ, ಬರೀ 12% ಹಾವುಗಳಲ್ಲಿ ವಿಷ ಇರುತ್ತೆ. ಅದರಲ್ಲೂ ಕೂಡ 8% ಅಷ್ಟೇ ನಮಗೆ, 8%ಅಲ್ಲಿರೋ ಹಾವುಗಳಿಗೆ ಅಷ್ಟೇ ಶಕ್ತಿ ಇರೋದು ನಮ್ಮನ್ನ ಸಾಯಿಸೋಕ್ಕೆ. ಅದರಲ್ಲೂ ಕೂಡ ಯಾವುದೇ ಹಾವು ಕಚ್ಚಿದ್ರು ಯಾರೂ ಸಾಯಲ್ಲ. ಸಾಯ್ತಾ ಇರೋದು ಏನೋ ಅವ್ರು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ, ಮಾಡಬಾರ್ದು ಕೆಲಸ ಮಾಡ್ತಾ ಇರೋದ್ರಿಂದ ಹಾವುಗಳಿಂದ ಸಾಯ್ತಾ ಇದ್ದಾರೆ. ಇದು ಜಸ್ಟ್ ಲೈಕ್ ಅ ಹೆಲ್ಮೆಟ್ ಹಾಕ್ಕೊಂಡಿರಾ
ಹೋಗಿ ಡಿವೈಡರ್ ಹೊಡ್ಕೊಂಡು ಬೀಳೋ ಆಕ್ಸಿಡೆಂಟ್. ಆ ಮನುಷ್ಯನ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ರಕ್ತಸ್ರಾವ ಆಗ್ದಿರಾ ಉಳಿತಾನೆ. ನೋಡ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಇಲ್ಲ ಇನ್ಸ್ಟಾಗ್ರಾಮ್ಗೆ ಹಾಕಬೇಕು ಅಂತ, ಅಲ್ಲೇ ನೀವು ಟೈಮ್ ವೇಸ್ಟ್ ಮಾಡಿದ್ರಿ, ಅಗೇನ್ ದ ಪರ್ಸನ್ ಇಸ್ ಡೆಡ್. ಅದಕ್ಕೆ ಪ್ಲೀಸ್ ರಿಯಾಕ್ಟ್ ಫಾಸ್ಟ್ ಆ್ಯಂಡ್ ಗೋ ಟು ದ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್. ದಯವಿಟ್ಟು ಕುಡಿಬೇಡಿ, ತಿನ್ನಬೇಡಿ, ಮಲ್ಕೋಬೇಡಿ, ಸಿಗರೇಟ್ ಸೇರ್ಬೇಡಿ. ಇವತ್ತು ಗೊತ್ತಾಗುತ್ತೆ ವಿಲೇಜಸ್ಸಲ್ಲಿ ಸುಮ್ಮನೆ ಒಂದು 90 ಹಾಕಿದ್ರೆ ಬಾಡಿ ಗೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ, ಲ್ಯಾಪ್ಸ್ ಆಗ್ತಿರುತ್ತೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕೆ ಹೋಗಬೇಡಿ. ಗೋ ಟು ದ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್. ಅಮ್ಮ ಹಂಗೆ ಯಾವ್ದೋ ಒಂದು ಲಿಸರ್ಟ್ ಇದ್ರೆ ಅಷ್ಟೇ ಬಿದ್ದಾಬಿಡ್ತಲ್ಲ ನಂಗೆ. ಸೊ ಫೈನಲಿ ಎಲ್ಲ ನಾವೇ ಲಾಸ್ಟು ಹಾವು ಎಲ್ಲ ಮುಟ್ಬಿಟ್ಟು ಬಂದು ಇವಾಗ ಫೈನಲ್ ಕೈ ತೊಳ್ಕೊಂಡು ಬಂದ್ವಿ. ವಿಕ್ಕಿ ಪಾರ್ಕಿಂಗ್ ಹೋದ್ರು, ಐ ಮೀನ್ ಕಾರ್ ತೆಗಿಯಕ್ಕೆ ಹೋದ್ರು, ಲೇಟಾಗಿ ಹೋಗಿದೆ ಅಂದ್ಬಿಟ್ಟು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲಾರ್ದು? ಸೂಪರ್ ಆಗಿತ್ತು. ಹಾವು ಮುಟ್ಟಿದ್ವಿ, ನಮ್ಮ ಅಮ್ಮ ಅಂತೂ ಮುಟ್ಲಿಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸು. ಅಪ್ಪ ಹೆಂಗಿತ್ತು? ಚೆನ್ನಾಗಿತ್ತಾ? ಸಕ್ಕತ್ತಾಗಿತ್ತು. ಒಂದ್ಸಲ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿ. ಆ್ಯಂಡ್ ನನ್ನ ಚಾನಲ್, ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.